ಬಳ್ಳಾರಿಯಲ್ಲಿ ಬ್ಯಾನರ್ ಬ್ಯಾಟಲ್ ಆಗಿ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಲ್ಲ. ಸೊ ಬಳ್ಳಾರಿಯಲ್ಲಿ ಬ್ಯಾನರ್ ಗಲಭೆ ದಳ್ಳುರಿ ವಿಚಾರ, ಸರ್ಕಾರದ ವಿರುದ್ಧ ಪಾದಯಾತ್ರೆಗೆ ಸಜ್ಜಾಗಿದ್ದಾರೆ ಬಿಜೆಪಿಯ ನಾಯಕರು. ಪಾದಯಾತ್ರೆಗೆ ಅನುಮತಿ ಕೇಳಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ವಿಜಯೇಂದ್ರ ಪತ್ರವನ್ನು ಬರೆದಿದ್ದಾರೆ. ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ನೇತೃತ್ವದ ಪಾದಯಾತ್ರೆ ಬಗ್ಗೆ ಪತ್ರ, ಗಲಭೆ ಮತ್ತು ಹೋರಾಟದ ಬಗ್ಗೆ ಉಲ್ಲೇಖಿಸಿ ಅವರು ಈಗಾಗಲೇ ಅನುಮತಿ ಕೋರಿ ಪತ್ರ ಬರೆದಿದ್ದಾರೆ. ಸೊ ಹೈಕಮಾಂಡ್ ಎಸ್ ಅಂತ ಅಂದರೆ ಅವರು ಬಳ್ಳಾರಿಯಿಂದ ಬೆಂಗಳೂರಿಗೆ ಅಥವಾ ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆಯನ್ನು ಕೈಗೊಳ್ತಾರೆ. ಈ ಹಿಂದೆ ಈ ಗಣಿ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಪಾದಯಾತ್ರೆ ಮಾಡಿದ್ದು, ಅದಾದ ನಂತರ ಅವರು ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿದ್ದು ಎಲ್ಲ ನಾವು ನೋಡಿದ್ದೀವಿ. ಈಗ ಅದಕ್ಕೆ ತಿರುಗುಬಾಣವಾಗಿ ಬಿ ಜೆ ಪಿಯವರು ಕೂಡ ಅದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ, ತಿರುಗುಬಾಣ. ಈ ಹಿಂದೆ ಕಾಂಗ್ರೆಸ್ ಅವರು ಮಾಡ್ದಂಗೆ ನಾವು ಪಾದಯಾತ್ರೆ ಮಾಡೋಣ ಅಂತಕ್ಕಂಥ ಲೆಕ್ಕಾಚಾರ. ಹಾಗಾಗಿ ಹೈಕಮಾಂಡ್ನಿಂದ ಅನುಮತಿ ಸಿಗುವ ಸಾಧ್ಯತೆ ಇದೆಯಾ? ಹೈಕಮಾಂಡ್ ಅನುಮತಿ ಕೊಡೋದಕ್ಕೂ ಮೊದಲೇ ಇವರೇ ಡಿಕ್ಲೇರ್ ಮಾಡ್ಕೊಂಡಿದ್ರಲ್ಲ, ಹೆಂಗೆ ಅದು ಅಂತ? ಅರವಿಂದ್, ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ಒಂದು ರೀತಿಯಲ್ಲಿ ಎರಡು ಅಭಿಪ್ರಾಯ ಇದೆ ನಾಯಕರಲ್ಲಿ. ಒಂದು, ಈಗ ಚುನಾವಣೆ ದೂರ ಇದೆ, ಈಗಲೇ ಬೇಡ. ಜೊತೆ ಇದು ಒಂದು ರೀತಿಯಲ್ಲಿ ವೈಯಕ್ತಿಕ ಮಟ್ಟದ ನಿಮ್ಮ ಕಚ್ಚಾಟ, ಜಿಲ್ಲಾ ಮಟ್ಟದ ಇದು ಸಂಘರ್ಷ, ಹಾಗಾಗಿ ಇಡೀ ರಾಜ್ಯಕ್ಕೆ ಹೇಗೆ ಅನ್ವಯ ಆಗುತ್ತೆ ಅಂತ ಒಂದು ಕೆಲವು ನಾಯಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕೋರ್ ಕಮಿಟಿಯಲ್ಲೂ ಕೂಡ ಬಹುತೇಕ ನಾಯಕರು ಬೇಡ ಅನ್ನುವಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆದರೆ ಶ್ರೀರಾಮುಲು ಅವರು ಒಂದು ರೀತಿಯಲ್ಲಿ ಹಠ ಹಿಡಿದು ಆಗಲೇಬೇಕು, ಯಾಕಂದ್ರೆ ಇದೊಂದು ರೀತಿಯಲ್ಲಿ ಸಂದರ್ಭ ಚೆನ್ನಾಗಿ ಬಂದಿದೆ. ಜಿಲ್ಲೆ ಜೊತೆಗೆ ಅಕ್ಕಪಕ್ಕದ ಜಿಲ್ಲೆಗಳು, ಅಕ್ಕಪಕ್ಕದ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ರೀತಿಯಲ್ಲಿ ನಾವು ರಾಜಕೀಯವಾಗಿ ಒಂದು ರೀತಿಯಲ್ಲಿ ಹಿಡಿತ ಸಾಧಿಸಬಹುದು. ಕಾಂಗ್ರೆಸ್ ವಿರುದ್ಧ ಒಂದು ರೀತಿಯಲ್ಲಿ ಜನಾಭಿಪ್ರಾಯ ಇದೆ, ಹಾಗಾಗಿ ಎನ್ಕ್ಯಾಶ್ ಮಾಡ್ಕೊಳ್ಳೋಣ ಅನ್ನುವಂತಹ ಒಂದು ಹಠದಲ್ಲಿದ್ದಾರೆ. ಜನಾರ್ದನ್ ರೆಡ್ಡಿ ಅವರನ್ನು ಕೂಡ ನಾನು ಒಪ್ಪಿಸ್ತೇನೆ ಅನ್ನುವಂತಹ ಹೊಣೆಯನ್ನು ಹೊತ್ಕೊಂಡಿದ್ದಾರೆ ರಾಮುಲು ಅವರು. ಆದರೆ ವಿಜೇಂದ್ರ ಅವರು ಯಾವ ರೀತಿ ನಿರ್ಧಾರ ತೆಗೆದುಕೋಬೇಕು ಅನ್ನುವಂಥದ್ದು ಅವ್ರಿಗೂ ಕೂಡ ಗೊಂದಲ ಇದೆ. ಹಾಗಾಗಿ ಹೈಕಮಾಂಡ್ಗೆ ಅನುಮತಿ ಕೇಳಿ ಪತ್ರ ಬರೆದಿದ್ದಾರೆ. ಜೆ ಪಿ ನಡ್ಡಾ ಅವರಿಗೆ ಪತ್ರ ಬರೆದಿದ್ದಾರೆ. ಯಾವ ಸೂಚನೆ ಹೈಕಮಾಂಡ್ನಿಂದ ಬರುತ್ತೆ ಕಾದೊಡಬೇಕು. ಜೊತೆಗೆ ಇವತ್ತು ಮಧ್ಯಾಹ್ನ ವಿಜೇಂದ್ರ ಅವರು ಸುದ್ದಿಗೋಷ್ಠಿ ಕೂಡ ಇಟ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಹೈಕಮಾಂಡ್ ಏನಾದರೂ ಸೂಚನೆ ಅದಕ್ಕೂ ಮುನ್ನ ಬಂದ್ರೆ ಒಂದು ತೀರ್ಮಾನ ಪ್ರಕಟ ಮಾಡುವ ಸಾಧ್ಯತೆ ಇದೆ. ಆದರೆ ಒಂದು ರೀತಿಯಲ್ಲಿ ಬಳ್ಳಾರಿ ಭಾಗದಲ್ಲಿ ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ಇದೆಯಲ್ಲ, ಕಾರ್ಯಕರ್ತರಲ್ಲಿ ಒಂದು ಸ್ವಲ್ಪ ಜೋಶ್ ತಂದಿದೆ. ರಾಮುಲು ಅವರು ಕೂಡ ಒಂದು ರೀತಿಯಲ್ಲಿ ಆಸಕ್ತಿ ವಹಿಸ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಲಾಭ ಆಗ್ಬೋದು. ಆದರೆ ಬಹುತೇಕ ನಾಯಕರಿಗೆ ಆಸಕ್ತಿ ಇಲ್ಲ. ಹಾಗಾಗಿ ಹೈಕಮಾಂಡ್ ಏನ್ ಮಾಡುತ್ತೆ, ತೀರ್ಮಾನ ಕೊಡುತ್ತಾ, ಒಪ್ಪಿಗೆ ಕೊಡುತ್ತಾ ಕಾದೊಡಬೇಕು. ಏನಾಗುತ್ತೆ ಅನ್ನುವಂಥದ್ದು ಇವತ್ತು ಗೊತ್ತಾಗುತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಮಸೂದ್ ತಮ್ಮ ಎಲ್ಲ ಮಾಹಿತಿಗೆ. ಕಳೆದ 10 ವರ್ಷದಿಂದ ಬಳ್ಳಾರಿಯ ಗ್ರಿಪ್ ಕಳೆದು ಹೋಗಿದೆ ಎಲ್ಲರ ನಾಯಕರಿಗೂ, ಮರಳಿ ಪಡೆಯುವಂತಹ ಲೆಕ್ಕಾಚಾರ. ಬಟ್ ಕೆಲವರು ಮಾತ್ರ ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಯಾಕೆ ಪಾದಯಾತ್ರೆ ಬೇಕು ಅಂತ ಕೆಲವರು ಅಪಸ್ವರವನ್ನು ಎತ್ತಿದ್ದಾರೆ. ಏನು ತೀರ್ಮಾನ ತಗೋತಾರೆ ನೋಡೋಣ.